ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಇನ್ಸ್ಟಾಲ್ಮೆಂಟ್ 16ನೇ ಕಂತಿನ ರು 2000 ಯಾವ ದಿನಾಂಕಕ್ಕೆ ಜಮಾ ಆಗುತ್ತದೆ ಮತ್ತು ಈ ಲೀಸ್ಟ್ನಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಮಾತ್ರ ಈ 2000 ಕಿಸಾನ್ ಯೋಜನೆಯ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಯೋಜನೆಯಡಿಯಲ್ಲಿ PM ಕಿಸಾನ್ 16ನೇ ಕಂತಿನ ಬೆನಿಫಿಷರಿ ಲೀಸ್ಟ್ ಯಾವ ರೀತಿ ನಾವು ಚೆಕ್ ಮಾಡಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋ ಮುಖಾಂತರ ನೀಡುತ್ತೇನೆ. ಸ್ನೇಹಿತರೆ, ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳು ನೋಡಲು. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ದೇಶದ ಅರ್ಹ 9 ಕೋಟಿ ರೈತರಿಗೆ 16ನೇ ಕಂತಿನ ಹಣ ವರ್ಗಾಯಿಸುವ ಅಧಿಕೃತ ದಿನಾಂಕವನ್ನು PM ಕಿಸಾನ್ 16th ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ದೇಶದ ಅರ್ಹ 9 ಕೋಟಿ ರೈತರಿಗೆ 16ನೇ ಕಂತಿನ ಹಣ ವರ್ಗಾಯಿಸುವ ಅಧಿಕೃತ ದಿನಾಂಕವನ್ನು PM ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ಯವತ್ಮಾಲ್ ಜಿಲ್ಲೆಯಿಂದ ನೇರ ನಗದು ವರ್ಗಾವಣೆಗೆ DBT ವ್ಯವಸ್ಥೆ ಬಳಕೆ ಮಾಡಿಕೊಂಡು ಈ ಯೋಜನೆಯ ಅರ್ಹ 9 ಕೋಟಿ ರೈತರಿಗೆ ವರ್ಗಾಯಿಸಲು ಸಂಬಂಧಪಟ್ಟ ಕೇಂದ್ರದ ಇಲಾಖೆಯಿಂದ ಈಗಾಗಲೇ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಂತನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ DBT ಮೂಲಕ ತಲುಪಲಿದೆ. ಸ್ನೇಹಿತರೆ, ಯಾವ ದಿನಾಂಕದಂದು ರೈತರ ಖಾತೆಗೆ PM ಕಿಸಾನ್ ಯೋಜನೆಯ 16ನೇ ಕಂತು ರು 2000 ವರ್ಗಾವಣೆಯಾಗಲಿದೆ ಮತ್ತು ಈ ಆರ್ಥಿಕ ನೆರವನ್ನು ಪಡೆಯಲು ಅರ್ಹ ರೈತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನು ಹೇಗೆ ನೋಡುವುದು ಎಂದು ಸರಳವಾಗಿ ಒಂದು ವಿಧಾನವನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 28 ಫೆಬ್ರವರಿ 2024ರಂದು ದೇಶದ ಒಟ್ಟು 9 ಕೋಟಿ ರೈತ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ರು 2000 ಆರ್ಥಿಕ ನೆರವನ್ನು ವರ್ಗಾವಣೆ ಮಾಡಲಿದ್ದಾರೆ. ಅಂದರೆ ಸ್ನೇಹಿತರೆ, ಇದೇ ತಿಂಗಳು 28ನೇ ತಾರೀಕಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ 2000 ರು ಸಿಗಲಿದೆ. ಈ ಯೋಜನೆಯಡಿ 3 ತಿಂಗಳಿಗೊಮ್ಮೆ ತಲಾ ರು 2000ದಂತೆ ಒಟ್ಟು 1 ವರ್ಷಕ್ಕೆ ರು 6000ವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. 16ನೇ ಕಂತಿನ ಪಡೆಯಲು ಅರ್ಹರಿರುವ ಹಳ್ಳಿವಾರು ಪಟ್ಟಿಯನ್ನು PM ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದ್ದು, ರೈತರು ಈ ಕೆಳಗೆ ವಿವರಿಸುವ ವಿಧಾನವನ್ನು ಅನುಸರಿಸಿ ನಿಮ್ಮ ಮೊಬೈಲ್ನಲ್ಲಿ 16 ಕಂತನ್ನು ಪಡೆಯಲು ಅರ್ಹರಿರುವ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ PM ಕಿಸಾನ್ ಫಾರ್ಮರ್ ಲೀಸ್ಟ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಒಂದು ನೀವು ಲಿಂಕಿಗೆ ನೀವು ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಒಂದು ಈ ಥರದ ಒಂದು ವಿಂಡೋ ಓಪನ್ ಆಗುತ್ತೆ. ವೇಟ್ ಮಾಡಿ ಸ್ನೇಹಿತರೆ, ಸರ್ವರ್ ಇಶ್ಯೂ ಇದೆ. ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು ಈ ಥರದ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಭಾಳ ಆಪ್ಷನ್ಸ್ ಇದ್ದಾವೆ ಸ್ನೇಹಿತರೆ. ಇನ್ನು ನಿಮ್ಮ KYC ಆಗಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನೀವು ಇಲ್ಲಿ KYCನೂ ಸಹ ನೀವು ಇಲ್ಲಿ ಮೊಬೈಲ್ನಲ್ಲಿನೇ ಸ್ವಂತ ಮಾಡಬಹುದು. ಹೊಸ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮ್ಮ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ CSC ಫಾರ್ಮರ್ಸ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ನೀವು ಕ್ಲಿಕ್ ಮಾಡಬಹುದು. ನೆಕ್ಸ್ಟ್, ಅಪ್ಡೇಷನ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ಸ್ ಏನಾದರೂ ಅಪ್ಡೇಟ್ ಇದ್ದರೆ ನೀವು ಈ ಕಾಲಮ್ ಈ ಬಾಕ್ಸಿಗೆ ನೀವು ಕ್ಲಿಕ್ ಮಾಡಿದರೆ ಅಪ್ಡೇಟನ್ನು ಮಾಡಬಹುದು. ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡುವುದಕ್ಕೆ PM ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದವರು ಸ್ಟೇಟಸನ್ನು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬಹುದು. ನೆಕ್ಸ್ಟ್, ಬೆನಿಫಿಷರಿ ಲೀಸ್ಟ್. ಸ್ನೇಹಿತರೆ, ನಾನು ನಿಮಗೆ ಹೇಳಿದೆ ಬೆನಿಫಿಷರಿ ಲೀಸ್ಟ್. ಇದರಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮ ಈ ಲೀಸ್ಟ್ನಲ್ಲಿ ಹೆಸರಿದ್ದರೆ ಅಂಥವರಿಗೆ ಮಾತ್ರ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 16ನೇ ಕಂತಿನ ಹಣ ಅವರಿಗೆ ಖಾತೆಗೆ ಜಮಾ ಆಗುತ್ತೆ 28ನೇ ತಾರೀಕಿಗೆ ಸ್ನೇಹಿತರೆ. ನೆಕ್ಸ್ಟ್, ಅದೇ ಥರ ನೋಡ್ತಾ ಆದರೆ ಸ್ನೇಹಿತರೆ, ನೇಮ್ ಕರೆಕ್ಷನ್ ಆ್ಯಸ್ ಪರ್ ಆಧಾರ್. ಕೆಲವೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ಪಾಣಿನಲ್ಲಿ ಸರಿ ಇರೋಲ್ಲ. ಅದಕ್ಕೆ ಈ ಆಪ್ಷನನ್ನು ನ್ಯೂ ಆಪ್ಷನ್ ಅಂತ ಇದೆ ಸ್ನೇಹಿತರೆ. ಆ ಆಪ್ಷನನ್ನು ನೀವು ಯೂಸ್ ಮಾಡಿ ನೇಮ್ ಕರೆಕ್ಷನ್ ಆ್ಯಸ್ ಪರ್ ಆಧಾರ್ ಮಾಡಬಹುದು. ಆನ್ಲೈನ್ ರಿಫಂಡ್ ಬೇಕಂದರೆ ಸ್ನೇಹಿತರೆ ಈ ರೀತಿ ಒಂದು
ವಿಂಡೋಗೆ ಕ್ಲಿಕ್ ಮಾಡಿ ನೀವು ಯೂಸ್ ಮಾಡ್ಬೋದು. ನಿಮ್ಮ ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಮಾಡ್ಕೊಂಡು ಪಿ ಎಮ್ ಕಿಸಾನ್ ಆ್ಯಪನ್ನು ನೀವು ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ನಾನು ಇವಾಗ ಹೇಳ್ತಾರೆ ಸ್ನೇಹಿತರೆ, ಇದರ ಬಗ್ಗೆ ಬೆನಿಫಿಷರಿ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲೋ ಎಂದು ನಾವು ಸಂಪೂರ್ಣವಾಗಿ ಚೆಕ್ ಮಾಡೋಣ. ನೆಕ್ಸ್ಟ್ ಸ್ನೇಹಿತರೆ, ಬೆನಿಫಿಷರಿ ಲೀಸ್ಟ್ ವಿಂಡೋ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ, ಸೆಲೆಕ್ಟ್ ದ ಸ್ಟೇಟ್, ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸಬ್ ಡಿಸ್ಟ್ರಿಕ್ಟ್ ಆ್ಯಂಡ್ ಬ್ಲಾಕ್ ಆ್ಯಂಡ್ ವಿಲೇಜ್ ನೇಮ್. ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ನಮ್ಮ ರಾಜ್ಯದ ಹೆಸರು ಕರ್ನಾಟಕ, ನಮ್ಮ ರಾಜ್ಯದ ಹೆಸರು ಮತ್ತು ನಮ್ಮ ಜಿಲ್ಲೆಯ ಹೆಸರು ಸ್ನೇಹಿತರೆ ದಾವಣಗೆರೆ, ಮತ್ತು ಸಬ್ ಡಿಸ್ಟಿಕ್ ಹೊನ್ನಳ್ಳಿ, ನೆಕ್ಸ್ಟ್ ಬ್ಲಾಕ್ ಸಾಸ್ವೆಹಳ್ಳಿ 1 ಹೊನ್ನಳ್ಳಿ ತಾಲೂಕು, ನೆಕ್ಸ್ಟ್ ವಿಲೇಜ್ ನಿಮ್ಮ ಯಾವ ಊರು, ಅದರಲ್ಲಿ ನಿಮ್ಮ ಊರು ಯಾವುದು ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ನಿಮ್ಮ ಬೆನಿಫಿಷರಿ ಹೆಸರು ಇದರಲ್ಲಿ ಇದೆ ಅಥವಾ ಇಲ್ಲ ಎಂದು ನೀವು ಈಸಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ, ಪ್ರತಿ ಒಂದು ಊರಿನ ಇಲ್ಲಿ ಹೆಸರು ಕಾಣ್ತಾ ಇದೆ ಸ್ನೇಹಿತರೆ. ನಿಮ್ಮ ಊರು ಯಾವುದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಊರು ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಒಂದು ರಿಪೋರ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರಿಪೋರ್ಟ್ನಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಒಟ್ಟು ನಿಮಗೆ 2,000 ರು 16ನೇ ಕಂತಿನ ಇದೇ ತಿಂಗಳು 28ನೇ ತಾರೀಕಿಗೆ ಜಮಾ ಆಗುತ್ತೆ. ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ಬರುವುದಿಲ್ಲ. ಈ ಲೀಸ್ಟ್ನಲ್ಲಿ ಹೆಸರು ಇಲ್ಲದವರು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಿಮ್ಮ ಕೃಷಿ ಇಲಾಖೆಗೆ ನೀವು ನಿಮ್ಮ ದಾಖಲಾತಿಗಳ ಜೊತೆಗೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಣಿ ಜೊತೆಗೆ ಕೂಡಲೇ ಕೃಷಿ ಇಲಾಖೆಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.